ವೀಕ್ಷಕರೇ, ಅಮೆರಿಕಾದ ಒಬ್ಬ ಸೈಕೋಪಾತ್ ಸೀರಿಯಲ್ ಕಿಲ್ಲರ್ ಹೇಳಿದ ಮಾತುಗಳು ನನಗಿವತ್ತು ನೆನಪಾಗುತ್ತೆ. ವಿ ಸೀರಿಯಲ್ ಕಿಲ್ಲರ್ಸ್ ಆರ್ ಯುವರ್ ಸನ್ಸ್, ವಿ ಆರ್ ಯುವರ್ ಹಸ್ಬೆಂಡ್ಸ್, ವಿ ಆರ್ ಎವ್ರಿವೇರ್ ಆ್ಯಂಡ್ ದೇರ್ ವಿಲ್ ಬಿ ಮೋರ್ ಆಫ್ ಯುವರ್ ಚಿಲ್ಡ್ರನ್ ಡೆಡ್ ಟುಮಾರೋ. ಹಲವಾರು ಕಾರಣಗಳಿಂದ ನಮ್ಮ ನಡುವೆ ಇರೋ ಸಾಮಾನ್ಯ ವ್ಯಕ್ತಿಗಳು ಸೈಕೋಪಾತ್ಗಳಾಗ್ತಾರೆ. ಅಂಥದ್ದೇ ಒಂದು ವ್ಯಕ್ತಿಯ ಕಥೆಯನ್ನ ಇವತ್ತು ನಾವು ನೋಡೋಣ. ಇವತ್ತಿನ ನಮ್ಮ ಕಥೆಯ ಮುಖ್ಯ ಪಾತ್ರಧಾರಿ ಜೆಫ್ರಿ ಡ್ಯಾಮರ್. ಚಾಪ್ಟರ್ 1, ದ ಫಸ್ಟ್ ಮರ್ಡರ್. ಜೆಫ್ ಡ್ಯಾಮರ್ ಅಮೆರಿಕಾದ ಮಿಲ್ವಾಕಿ ಮೂಲದ ಲಿಯೋನೆಲ್ ಹಾಗೂ ಜಾಯ್ಸ್ ಎನ್ನೋ ದಂಪತಿಗಳ ಮಗ. ಚಿಕ್ಕ ವಯಸ್ಸಿನಲ್ಲೇ ದಿನ ತಂದೆ ತಾಯಿಯ ಜಗಳದಿಂದಾಗಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದ. ಒಬ್ಬನೇ ಕಾಲ ಕಳೆಯುತ್ತಿದ್ದ. ಯಾವ ವಯಸ್ಸಿನಲ್ಲಿ ಒಬ್ಬ ಯುವಕನಿಗೆ ತಂದೆ ತಾಯಿಯ ಮಾರ್ಗದರ್ಶನದ ಅತ್ಯಂತ ಅವಶ್ಯಕತೆ ಇತ್ತೋ ಆಗಲೇ ಡ್ಯಾಮರ್ನ ಆಸರೆಗೆ ಯಾರೂ ಇರಲಿಲ್ಲ. 14 ವರ್ಷವಿದ್ದಾಗ ತಾನು ಒಬ್ಬ ಗೇ ಅನ್ನೋದನ್ನು ಅರಿತ ಡ್ಯಾಮರ್ ಅದರ ಬಗ್ಗೆ ಮುಕ್ತವಾಗಿ ಮಾತನಾಡಲು ಯಾರೂ ಇಲ್ಲದೆ ಗೊಂದಲಕ್ಕೆ ಒಳಗಾಗಿದ್ದ. 1978ರಲ್ಲಿ ಅವನಿಗೆ 18 ವರ್ಷ ವಯಸ್ಸಿದ್ದಾಗ ಅವನಿಗೆ ಆಕಸ್ಮಿಕವಾಗಿ ಸಿಕ್ಕವನೇ ಸ್ಟೀಫನ್ ಹಿಕ್ಸ್. ಹಿಕ್ಸ್ ಅದೇ ಊರಿನ ಕಾನ್ಸರ್ಟ್ ಒಂದರಲ್ಲಿ ಭಾಗಿಯಾಗಲು ಬಂದಿದ್ದ. ಹಿಕ್ಸ್ನೊಂದಿಗೆ ಸ್ನೇಹ ಬೆಳೆಸಿದ ಡ್ಯಾಮರ್ ಅವನನ್ನು ತನ್ನ ಮನೆಗೆ ಕರೆತರ್ತಾನೆ. ಇಬ್ಬರು ಕೂತು ಬಿಯರ್ ಕುಡಿದು ಸ್ವಲ್ಪ ಸಮಯ ಕಳೀತಾರೆ. ಕೆಲ ಸಮಯದ ನಂತರ ಅಲ್ಲಿಂದ ಹೊರಡಲು ನಿರ್ಧರಿಸ್ತಾನೆ ಹಿಕ್ಸ್. ಇದನ್ನು ಸಹಿಸಲಾರದ ಡ್ಯಾಮರ್ ಹಿಕ್ಸ್ನನ್ನು ಅಲ್ಲೇ ಉಳಿಯುವಂತೆ ಬಲವಂತ ಮಾಡ್ತಾನೆ. ಎಷ್ಟು ಹೇಳಿದರೂ ಕೇಳದ ಹಿಕ್ಸ್ ಹೊರಟು ನಿಲ್ತಾನೆ. ಇದರಿಂದ ಸಾನೆ ಕಳೆದುಕೊಂಡ ಡ್ಯಾಮರ್ ಅಲ್ಲೇ ಇದ್ದ ಡಂಬಲ್ನಿಂದ ಹಿಕ್ಸ್ ಮೇಲೆ ನಿರಂತರ ದಾಳಿ ಮಾಡ್ತಾನೆ. ಕತ್ತು ಹಿಸುಕಿ ಬರ್ಬರವಾಗಿ ಹಿಕ್ಸ್ನ ಪ್ರಾಣ ತೆಗಿತಾನೆ. ಇದೇ ಡ್ಯಾಮರ್ ಮಾಡಿದ ಮೊಟ್ಟ ಮೊದಲ ಕೊಲೆ. ಚಾಪ್ಟರ್ 2, ಅವೇಕನಿಂಗ್ ಆಫ್ ದ ಮಾನ್ಸ್ಟರ್. 1978ರಿಂದ ಮುಂದಿನ 10 ವರ್ಷಗಳ ಕಾಲ ಮಿಲಿಟರಿ ಹಾಗೂ ಹಲವು ಬೇರೆ ಕೆಲಸಗಳನ್ನು ಮಾಡಿದ್ದ ಡ್ಯಾಮರ್ ಪಬ್ಲಿಕ್ನಲ್ಲಿ ಅಸಭ್ಯವಾಗಿ ವರ್ತಿಸಿ ಒಂದು ಬಾರಿ ಜೈಲಿಗೆ ಕೂಡ ಹೋಗಿ ಬರ್ತಾನೆ. ಚಿಕ್ಕ ವಯಸ್ಸಿನಿಂದಲೇ ಸಲಿಂಗಕಾಮಿಯಾಗಿದ್ದ ಡ್ಯಾಮರ್ ಹರೆಯದ ಹುಡುಗರನ್ನು ಅಪಹರಿಸಿ ಅವರನ್ನು ಕಾಮದಾಹಕ್ಕೆ ಬಳಸ್ಕೊಳ್ತಾ ಇದ್ದ. ಅಂಥದ್ದೊಂದು ಸಮಯದಲ್ಲೇ ಅವನಿಗೆ ಸಿಕ್ಕವನೇ 24 ವರ್ಷದ ಸ್ಟೀಫನ್ ಟುವೋಮಿ. ಟುವೋಮಿನನ್ನು ತನ್ನ ಹೋಟೆಲ್ನ ರೂಮ್ಗೆ ಕರೆತಂದ ಡ್ಯಾಮರ್ ಅವನೊಂದಿಗೆ ಸಮಯ ಕಳೀತಾನೆ. ಅತಿಯಾಗಿ ಮದ್ಯಪಾನ ಮಾಡಿದ ಡ್ಯಾಮರ್ ಮದ್ಯದ ಅಮಲಿನಲ್ಲೇ ಟುವೋಮಿಯನ್ನು ಬರ್ಬರವಾಗಿ ಕೊಲೆ ಮಾಡ್ತಾನೆ. ಅವನು ಎಷ್ಟರ ಮಟ್ಟಿಗೆ ಮದ್ಯ ಸೇವನೆ ಮಾಡಿರ್ತಾನೆ ಅಂದರೆ ಅವನಿಗೆ ಟುವೋಮಿನನ್ನು ಹೇಗೆ ಕೊಂದ ಅನ್ನೋದೇ ನೆನಪಿರೋದಿಲ್ಲ. ಬೆಳಗ್ಗೆ ಎದ್ದು ನೋಡಿದರೆ ಟುವೋಮಿ ಅವನ ಪಕ್ಕದಲ್ಲಿ ಹೆಣವಾಗಿ ಮಲಗಿರ್ತಾನೆ. ಟುವೋಮಿನ ಹೆಣವನ್ನು ತನ್ನ ಅಜ್ಜಿಯ ಮನೆಯ ಬೇಸ್ಮೆಂಟ್ಗೆ ತಂದ ಡ್ಯಾಮರ್ ತುಂಡು ತುಂಡಾಗಿ ಕತ್ತರಿಸಿ ಪ್ಲಾಸ್ಟಿಕ್ ಬ್ಯಾಗಿಗೆ ತುಂಬಿ ಬಿಸಾಕ್ತಾನೆ. ಇದು ಡ್ಯಾಮರ್ ಮಾಡಿದ 2ನೆಯ ಕೊಲೆ. ಹೊಸ ವ್ಯಕ್ತಿಯ ಒಡನಾಟ, ನಂತರ ಕಾಮ, ತದನಂತರ ಬರ್ಬರವಾಗಿ ಕೊಲೆ ಮಾಡೋದು ಡ್ಯಾಮರ್ಗೆ ಅದಾಗಲೇ ರಕ್ತಗತವಾಗಿ ಬಿಟ್ಟಿತ್ತು. ಹಾಗೂ ಡ್ಯಾಮರ್ನ ಒಳಗಿದ್ದ ಮಾನ್ಸ್ಟರ್ ಎಚ್ಚರವಾಗಿದ್ದ. ಚಾಪ್ಟರ್ 3, ದ ಕಿಲ್ಲಿಂಗ್ ಸ್ಪ್ರೀ. 22 ವರ್ಷದ ಇಬ್ಬರು ಅನಾಮಿಕ ಯುವಕರನ್ನ ಬರ್ಬರ ಕೊಲೆ, 13 ವರ್ಷದ ಹುಡುಗನ ಮೇಲೆ ಅತ್ಯಾಚಾರದ ಪ್ರಯತ್ನ, 26 ವರ್ಷದ ಆಂಟನಿ ಸಿಯರ್ಸ್ನ ಕೊಲೆ, 15 ವರ್ಷದ ಯುವಕನ ಮೇಲೆ ಅತ್ಯಾಚಾರದ ಪ್ರಯತ್ನ, 23 ವರ್ಷದ ಡೇವಿಡ್ ಥಾಮಸ್, 19 ವರ್ಷದ ಕರ್ಟಿಸ್, 19 ವರ್ಷದ ಏರನ್, 31 ವರ್ಷದ ಕ್ಯೂಡಾ ಹಾಗೂ ಮೂಕನಾಗಿದ್ದ ಯುವಕ ಟೋನಿಯ ಬರ್ಬರ ಕೊಲೆ. ಹೀಗೆ ಡ್ಯಾಮರ್ನ ಕೈಯಲ್ಲಿ ಅದೃಷ್ಟವಶಾತ್ ಉಳಿದವರು ಒಬ್ಬರೋ ಇಬ್ಬರೋ, ಆದರೆ ಅವನ ಕೈಯಲ್ಲಿ ಸಿಕ್ಕಿ ಬರ್ಬರವಾಗಿ ಸತ್ತವರ ಸಂಖ್ಯೆ ಒಟ್ಟು 17 ಜನ. ವೀಕ್ಷಕರೇ, ಡ್ಯಾಮರ್ ಎಂಥ ಸೈಕೋ ಆಗಿ ಮಾರ್ಪಾಡಾಗಿದ್ದ ಅಂದರೆ ಕೊಂದ ವ್ಯಕ್ತಿಗಳ ತಲೆ ಬುರುಡೆಗಳನ್ನು ತನ್ನ ಮನೆಯಲ್ಲಿದ್ದ ಫ್ರಿಡ್ಜ್ನಲ್ಲಿ ಸಂಗ್ರಹ ಮಾಡಿಟ್ಟಿದ್ದ. ಹಾಗೆ ಸತ್ತವರ ದೇಹದ ಭಾಗಗಳನ್ನು ತಿಂದು ಅವರು ತನ್ನದೇ ದೇಹದ ಭಾಗ ಆಗಿದ್ದಾರೆ ಅಂತ ವಿಕೃತ ಸುಖ ಪಡ್ತಿದ್ದ. ಚಾಪ್ಟರ್ 4, ದಿ ಎಂಡ್. ಅದು 22 ಜೂನ್ 1991. ಆ ದಿನ ಡ್ಯಾಮರ್ಗೆ ಸಿಕ್ಕವನೇ ಟ್ರೇಸಿ ಎಡ್ವರ್ಡ್ಸ್. ಎಡ್ವರ್ಡ್ಸ್ ತನ್ನ ಹಲವು ಗೆಳೆಯರ ಜೊತೆ ಆ ಊರಿಗೆ ಬಂದಿರ್ತಾನೆ.
ಎಡ್ವರ್ಡ್ಸ್ ಹಾಗೂ ತನ್ನ ಗೆಳೆಯನನ್ನ ಮನೆಗೆ ಕರೆದ ಡಾಮರ್ ಎಡ್ವರ್ಡ್ನ ಗೆಳೆಯರಿಗೆ ತಪ್ಪು ಅಡ್ರೆಸ್ ಕೊಟ್ಟು ಎಡ್ವರ್ಡ್ನ ಮಾತ್ರ ತನ್ನ ಜೊತೆಯಲ್ಲೇ ಮನೆಗೆ ಕರೆತರ್ತಾನೆ. ಡಾಮರ್ನ ಮನೆಯೊಳಗೆ ಕಾಲಿಟ್ಟ ಎಡ್ವರ್ಡ್ಗೆ ಎಲ್ಲವೂ ಅನುಮಾನಾಸ್ಪದವಾಗಿ ಕಾಣುತ್ತೆ. ಮನೆಯೆಲ್ಲ ಕೆಟ್ಟ ವಾಸನೆ, ಅಲ್ಲೇ ಒಂದು ಕೋಣೆಯಲ್ಲಿ 10 ಹುಡುಗರ ನಗ್ನ ಫೋಟೋಗಳು. ಇವೆಲ್ಲವೂ ಎಡ್ವರ್ಡ್ನ ಮನಸ್ಸಿನಲ್ಲಿ ಒಂದು ಸಣ್ಣ ಅನುಮಾನ ಹುಟ್ಟಿಸಿತ್ತು. ಅದಾಗಲೇ ಎಡ್ವರ್ಡ್ ಕುಡಿತಿದ್ದ ಬಿಯರ್ನಲ್ಲಿ ಡ್ರಗ್ಸ್ ಹಾಕಿ ಕುಡಿಸಿದ್ದ ಡಾಮರ್ ಎಡ್ವರ್ಡ್ ನಿದ್ದೆಗೆ ಜಾರುವುದನ್ನೇ ಕಾಯುತ್ತಿದ್ದ. ಕೊಂಚ ಕಣ್ಣು ಮೊಸುಕಾದರೂ ಅದೃಷ್ಟವಶಾತ್ ಏನೂ ಆಗದ ಎಡ್ವರ್ಡ್ ಡಾಮರ್ನನ್ನ ತನ್ನನ್ನು ಬಿಟ್ಟು ಬಿಡುವಂತೆ ಬೇಡಿಕೊಳ್ತಾನೆ. ಎಷ್ಟು ಬೇಡಿಕೊಂಡ್ರೂ ಬಿಡದ ಡಾಮರ್ ಅಲ್ಲೇ ಇದ್ದ ಚಾಕುವಿನಿಂದ ಎಡ್ವರ್ಡ್ನನ್ನು ಹೆದರಿಸ್ತಾನೆ. ಕ್ಯಾಮರಾದಿಂದ ಎಡ್ವರ್ಡ್ನ ಫೋಟೋ ತೆಗೆಯಲು ಮುಂದಾಗ್ತಾನೆ. ಫೋಟೋ ತೆಗೆಯಲು ಹೋದ ಡಾಮರ್ನ ಮೇಲೆ ದಿಢೀರನೆ ದಾಳಿ ಮಾಡಿದ ಎಡ್ವರ್ಡ್ ಡಾಮರ್ನ ಕೈಯಿಂದ ಹೇಗೋ ತಪ್ಪಿಸಿಕೊಳ್ತಾನೆ. ಮನೆಯಿಂದ ಹೊರಬಂದ ಎಡ್ವರ್ಡ್ಗೆ ದಾರಿಯಲ್ಲಿ ಪೊಲೀಸರು ಎದುರಾಗ್ತಾರೆ. ಎಡ್ವರ್ಡ್ ಹೇಳಿದ ಕಥೆಯನ್ನು ಕೇಳಿದ ಪೊಲೀಸ್ ಡಾಮರ್ನ ಮನೆಗೆ ಬರ್ತಾರೆ. ಮೊದಲಿಗೆ ಡಾಮರ್ ಒಬ್ಬ ಅಮಾಯಕ ಅಂತಾನೆ ಅಂದುಕೊಂಡಿದ್ದ ಪೊಲೀಸರಿಗೆ ಅವನ ಮನೆಯೊಳಗಿಂದ ಬರ್ತಿದ್ದ ಕೆಟ್ಟ ವಾಸನೆ ಅನುಮಾನ ಮೂಡಿಸುತ್ತೆ. ಡಾಮರ್ನನ್ನು ಅರೆಸ್ಟ್ ಮಾಡಿ ಅವನ ಮನೆ ಪರಿಶೀಲನೆ ಮಾಡಿದ ಪೊಲೀಸರಿಗೆ ದೊಡ್ಡ ಶಾಕ್ ಒಂದು ಕಾದಿತ್ತು. ಅವನ ಮನೆಯಲ್ಲಿ ಅವತ್ತು ಪೊಲೀಸರಿಗೆ ಸಿಕ್ಕದ್ದು ಬರೋಬ್ಬರಿ 5 ತಲೆ ಬುರುಡೆಗಳು, 1 ಮನುಷ್ಯನ ಹೃದಯ, ಲೆಕ್ಕವಿಲ್ಲದಷ್ಟು ಮೂಳೆಗಳು, 10 ಹುಡುಗರ ನಗ್ನ ಫೋಟೋಗಳು, ಹಲವಾರು ಮನುಷ್ಯರ ದೇಹದ ಭಾಗಗಳು ಸಿಗುತ್ತೆ. ಕೋರ್ಟ್ನಲ್ಲಿ ಎಲ್ಲ ಕ್ರೈಮ್ಗಳನ್ನು ಒಪ್ಪಿಕೊಂಡ ಡಾಮರ್ಗೆ ಕೋರ್ಟ್ ವಿಧಿಸಿದ್ದು 15 ಲೈಫ್ ಸೆಂಟೆನ್ಸಸ್, ಅಂದರೆ 15 ಜೀವಾವಧಿ ಶಿಕ್ಷೆಗಳು. ಆದರೆ ವಿಧಿ ಆಟನೇ ಬೇರೆ ಇತ್ತು ವೀಕ್ಷಕರೇ. ಜೈಲ್ ಸೇರಿದ ನಂತರ ಹಲವು ಬುಕ್ಸ್ಗಳನ್ನು ಬರೆದ ಡಾಮರ್ ಮಿಕ್ಕ ಖೈದಿಗಳಿಂದ ಬೇರೆಯೇ ಇರ್ತಾನೆ. ಎಲ್ಲರ ಜೊತೆ ಇರಿಸುವ ಅವನ ಮನವಿಯನ್ನು ಒಪ್ಪಿಕೊಂಡ ಕೋರ್ಟ್ ಹಾಗೂ ಪೊಲೀಸರು ಅವನನ್ನು ಮಿಕ್ಕ ಖೈದಿಗಳೊಂದಿಗೆ ಬಿಡ್ತಾರೆ. ಅದೇ ಸಮಯಕ್ಕಾಗಿ ಕಾಯುತ್ತಿದ್ದ ಅದೇ ಜೈಲಿನ ಖೈದಿ ಕ್ರಿಸ್ಟಫರ್ ಡಾಮರ್ನನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಬರ್ಬರವಾಗಿ ಕೊಲೆ ಮಾಡ್ತಾನೆ. ಎಷ್ಟೋ ಜನರ ಜೀವವನ್ನ ಕ್ರೂರವಾಗಿ ತೆಗೆದಿದ್ದ ಡಾಮರ್ ಕೊನೆಗೆ ಅದೇ ಜೈಲಿನಲ್ಲಿ ಕೊಲೆ ಆಗ್ತಾನೆ. ವೀಕ್ಷಕರೇ, ಇದೆಲ್ಲದಕ್ಕೂ ಏನು ಕಾರಣ ಅಂತ ಆತ್ಮಾವಲೋಕನ ಮಾಡಿಕೊಂಡ್ರೆ ನಮಗೆ ಹಲವು ವಿಷಯಗಳು ತಿಳಿದು ಬರ್ತವೆ. ಡಾಮರ್ ಚಿಕ್ಕವನಾಗಿದ್ದಾಗಲೇ ಅವನ ತಂದೆ ತಾಯಿಯ ನಡುವಿನ ಜಗಳ, 14ನೇ ವಯಸ್ಸಿಗೆ ತಾನು ಒಬ್ಬ ಗೇ ಅಂತ ಅರಿತ ಡಾಮರ್ಗೆ ಮಾರ್ಗದರ್ಶನ ನೀಡುವವರು ಯಾರೂ ಇರಲಿಲ್ಲ. ಚಿಕ್ಕ ವಯಸ್ಸಿನಲ್ಲೇ ಪ್ರಾಣಿಗಳನ್ನು ಸಾಯಿಸಿ ಡೈಸೆಕ್ಟ್ ಮಾಡುತ್ತಿದ್ದನ್ನ ನೋಡಿಯೂ ಇಗ್ನೋರ್ ಮಾಡಿದ ಡಾಮರ್ನ ತಂದೆ. ಕೊನೆಗೆ ಅವನ ತಂದೆ ತಾಯಿಯ ಡಿವೋರ್ಸ್, ಇದೆಲ್ಲವೂ ಡಾಮರ್ನ ಮಾನಸಿಕ ಖಿನ್ನತೆಗೆ ಒಳಮಾಡಿತ್ತು. ಚಿಕ್ಕ ವಯಸ್ಸಿನಲ್ಲೇ ಅವನನ್ನು ತಿದ್ದಿ ಸರಿ ಮಾಡಿದರೆ ಅವನು ಬಹುಶಃ ಒಬ್ಬ ಸೈಕೋ ಸೀರಿಯಲ್ ಕಿಲ್ಲರ್ ಆಗ್ತಿರ್ಲಿಲ್ವೇನೋ. ಡಾಮರ್ನ ಈ ಕತೆ ನನಗೆ ದ ವರ್ಲ್ಡ್ಸ್ ವರ್ಸ್ಟ್ ಮರ್ಡರರ್ ಎಂಬ ಪುಸ್ತಕದಿಂದ ಸಿಕ್ತು ವೀಕ್ಷಕರೇ. ರಿಸರ್ಚ್ ಮಾಡಿದ ನಂತರ ನನಗೆ ತಿಳಿದ ವಿಷಯವೇನೆಂದರೆ ನೆಟ್ಫ್ಲಿಕ್ಸ್ ಅವರು ಡಾಮರ್ನ ಬಗ್ಗೆ ಡೀಟೇಲ್ ಆಗಿ ಒಂದು ಸೀರೀಸನ್ನೇ ಮಾಡಿದ್ದಾರೆ. ನೀವಿನ್ನೂ ಆ ಸೀರೀಸ್ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ. ವಿಡಿಯೋದಲ್ಲಿ ಬಳಸಲಾದ ಡಾಮರ್ನ ಕೆಲವು ಚಿತ್ರಗಳು ಆ ಸೀರೀಸ್ನ ಭಾಗಗಳೇ. ಇದಾಗಿತ್ತು ಜೆಫ್ರಿ ಡಾಮರ್ನ ಕತೆ ವೀಕ್ಷಕರೇ. ಇನ್ನೊಂದು ಕಥೆಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿಯ ತನಕ ಗುಡ್ ಬಾಯ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯುವರ್ಸ್ ಪ್ರಾಣವ.